ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವಿಡಿಯೋ. ನಾನು ಬೆಳಗ್ಗಿನ ಜಾವದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಎದ್ದಾಗ ಆಲ್ರೆಡಿ 5 ಗಂಟೆ ಆಗೋಗ್ಬಿಟ್ಟಿತ್ತು. ಫಸ್ಟ್ ನೆಲ ಎಲ್ಲ ಒರೆಸ್ಕೊಂಬಿಡೋಣ ಅಂತ ಹೇಳಿ ಅಷ್ಟರಲ್ಲಿ ನಮ್ಮ ಅತ್ತೆ ಬಾಗಿಲಿಗೆ ಅಲಂಕಾರ ಮಾಡ್ತಾಯಿದ್ರು. ಅವ್ರಿಗೆ ಈ ರೀತಿ ಹಬ್ಬದಲ್ಲಿ ಅಲಂಕಾರ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ, ಅವರು ಈಚೆ ಕಡೆ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಕ್ಲೀನ್ ಮಾಡ್ತಿದ್ರು. ನೆನ್ನೆ ನೈಟೇ ನಾನು ಒಬ್ಬಟ್ಟೆಲ್ಲ ಮಾಡಿಟ್ಕೊಂಡಿದ್ದೆ, ಒಬ್ಬಟ್ಟು ಕರ್ಜಿಕಾಯಿ ಮತ್ತು ಸ್ವೀಟ್ಸ್ ಎಲ್ಲ ಮಾಡಿಟ್ಟಿದ್ದೆ. ಮತ್ತು ಬೆಳಗ್ಗೆ ಎದ್ದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈಗ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಿದ ಮೇಲೆ ಈ ಥರ ಕಾಣ್ತಾಯಿತ್ತು. ಮತ್ತು ಇದ್ರ ಜೊತೆ ಬೇಗ ಪೂಜೆ ಮುಗಿಸೋಣ ಅಂತ ಹೇಳಿ, ಯಾಕಂದರೆ ಇವತ್ತು ಗೊರವನಹಳ್ಳಿಗೆ ಹೋಗಿ ಬರೋಣ ಅಂತ ಹೇಳಿ ನಮ್ಮ ಹಸ್ಬೆಂಡು ಹೇಳಿದರು. ಅದಕ್ಕೋಸ್ಕರ ಪೂಜೆ ಎಲ್ಲ ಬೇಗ ಮುಗಿಸಿದ್ರೆ ನಾವು ಹೋಗಿ ಬರಲಿಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ಈಗ ಕಳಸಕ್ಕೆ ನಾನು ಸೀರೆನ ಉಡಿಸ್ತಾ ಇದ್ದೀನಿ. ಫೈನಲಾಗಿ ಅಲಂಕಾರ ಲಕ್ಷ್ಮಿದು ಈ ರೀತಿ ಕಾಣ್ತಾ ಇತ್ತು, ನೋಡಿದ್ರಲ್ವ. ನಾನು ಯಾವುದೇ ಸ್ವೀಟ್ ಆಗಲಿ ಹೊರಗಡೆಯಿಂದ ಯಾವುದನ್ನು ತರಿಸಿಲ್ಲ, ಯಾಕಂದರೆ ಹೊರಗಡೆಯಲ್ಲಿ ಮಾಡಿರೋ ಎಣ್ಣೆನಲ್ಲೇ ಎಲ್ಲ ಸ್ವೀಟ್ಸು ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ಮಕ್ಕಳಿಗೆ ಆರೋಗ್ಯ ಕೂಡ ಹಾಳಾಗುತ್ತೆ ಅಂತೇಳಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ. ಈಗ ಅವರು ಕೂಡ ಸ್ನಾನ ಮಾಡಿ ಅವ್ರ ಅಜ್ಜಿ ಎಲ್ಲ ರೆಡಿ ಮಾಡ್ತಾ ಇದೆ. ಇಬ್ಬರಿಗೂ ನೋಡಿ ಯಾವ ಥರ ಕಾಣ್ತಿದ್ದಾರೆ ಅಂತ ಹೇಳಿ. ಇಬ್ಬರಿಗೂ ಸೇಮ್ ಕಲರ್ ಡ್ರೆಸ್ಸೇ ಹಾಕಿದ್ರು. ಸೊ ಇದಾಗಿತ್ತು ಲಕ್ಷ್ಮಿ ಅಲಂಕಾರ, ಇಷ್ಟ ಆಗಿತ್ತು. ಆಮೇಲೆ ನಮ್ಮ ಯಜಮಾನರು ಸ್ನಾನ ಮಾಡಿಕೊಂಡು ಪೂರ್ತಿನ ಪೂಜೆ ಅವರೇ ಮಾಡಿದ್ರು. ಈಗ ಹೊರಡ್ತಾ ಇದ್ದೀವಿ ನಾವು ಗೊರವನಹಳ್ಳಿಗೆ. ನಾನು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಾನು ಸ್ಯಾರಿ ಹಾಕೋದೇ ಅಪರೂಪ. ಇವತ್ತು ದೇವಸ್ಥಾನ ಅಲ್ವಾ, ಅದಕ್ಕೆ ಹೋಗೋಣ ಅಂಥೇಳಿ. ಇದು ಬಂದು ಕೊರಟಗೆರೆ ಅಲ್ಲಿ ಇರೋದು. ನಾನು ಇದು 2ನೇ ಸರಿ ಹೋಗ್ತಾ ಇರೋದು. ಅಂದರೆ ಇಲ್ಲಿಗೆ 5 ವರ್ಷದಲ್ಲೇನೋ ಒಂದು ಸರಿ ಹೋಗಿದ್ದು, ಅದು ಬಿಟ್ಟರೆ ಈ ವರ್ಷವೇ ಹೋಗ್ತಾ ಇರೋದು. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ತಿದ್ದೆ. ನಮ್ಮ ಹಸ್ಬೆಂಡ್ ಬೈತಿದ್ರು ಬಿಗಿಯಾಗಿ ಕುತ್ಕೋ ಅಂತ ಹೇಳಿ. ನೋಡಿ, ಇದು ಫುಲ್ಲು ಪ್ಲೇಸು ಕೊರಟಗೆರೆ ಮಧುಗಿರಿ ಏನಿದೆ ಫುಲ್ ಬೆಟ್ಟಗಳೇ ಕಾಣ್ತಾ ಇರುತ್ತೆ. ನೀವು ಯಾವ ಸೈಡ್ ಏನಾದರೂ ನೋಡಿದ್ರು ಅಷ್ಟೇ ಬರೀ ಬೆಟ್ಟಗಳಿರೋದೆ. ನಾನು ಫಸ್ಟ್ ಮೊದಲು ಕಾರಲ್ಲಿ ಹೋಗಿದ್ದೆ, ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ನೋಡಿ ಈ ಥರ ತುಂಬ ಅಂದರೆ ತುಂಬ ರಶ್ ಇತ್ತು ಇವತ್ತು ಗೊರವನಹಳ್ಳಿಗೆ. ಆದರೆ ಸಿಕ್ಕಾಬಟ್ಟೆ ಜನ ಇದ್ರು. ಇವತ್ತು ಹಬ್ಬ ಅಲ್ವಾ, ಮತ್ತು ವರಮಹಾಲಕ್ಷ್ಮಿಗೆ ವಿಶೇಷವಾದ ಅಲಂಕಾರ ಕೂಡ ಮಾಡಿರ್ತಾರೆ. ಸೊ ನನಗೆ ಒಂದು ಕ್ಷಣ ಶಾಕ್ ಆಯಿತು, ಇಷ್ಟೊಂದು ವೆಹಿಕಲ್ ಇದ್ದಾವಲ್ಲ ಇಲ್ಲಿ, ಜನ ಇನ್ನೆಷ್ಟು ಬಂದಿರ್ಬೋದು ಅಂತೇಳಿ. ನಾವು ಹೋದಾಗ ಆಲ್ರೆಡಿ ಒಂದು ಗಂಟೆ ಆಗಿತ್ತು, ಮಧ್ಯಾಹ್ನ 1 ಗಂಟೆ ಆಗಿತ್ತು. ಫುಲ್ಲು ಪೊಲೀಸ್ ಬಿಗಿ ಬಂದೋಬಸ್ತು ನೋಡ್ತಾ ಇರ್ಬೋದು ನೀವಿಲ್ಲಿ. 2 ವೀಲರ್ ಗಾಡಿ ಕೂಡ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಾವು ಅಲ್ಲೇ ಒಂದು ಕಡೆ ಗಾಡಿನ ಪಾರ್ಕಿಂಗ್ ಮಾಡಿ ಹಣ್ಣು ಕಾಯಿರೋ ಬ್ಯಾಗೆಲ್ಲ ತಗೊಂಡು ಹೊರಟ್ವಿ. ಮತ್ತು ಇಲ್ಲಿ ಮಡಿಲಕ್ಕಿ, ಬಳೆ, ಅರಿಶಿನ, ಕುಂಕುಮ ಎಲ್ಲ ಮಾರ್ತಾಯಿದ್ರು. ಸೊ ಇಲ್ಲೇ ತಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದಾರೆ. ನಾನೊಂಥರ ಸ್ಪೆಷಲಾಗಿ ಕಾಣ್ತಿದ್ದೆ ಇವತ್ತು. ಪರವಾಗಿಲ್ಲ, ಇಷ್ಟು ದಿನಕ್ಕೆ ಸ್ಯಾರಿನಲ್ಲಿ ಇವತ್ತು ಸುಮಾರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದೆ. ಸೊ ಮುಂದೆ ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗಬೇಕು. ಗಾಡಿ ಅಲ್ಲೇ ಸೈಡ್ಗೆ ಹಾಕ್ತಿರಲ್ವ, ಜನ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ನಡ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ಆ ಜನ ನೋಡಿದ್ರೆ ನನಗೆ ಇವತ್ತು ಹಬ್ಬದ ದಿನ ಬರಬಾರ್ದಾಗಿತ್ತು, ನೆಕ್ಸ್ಟ್ ಯಾವುದಾದ್ರೂ ದಿನ ಬರ್ಬೋದಿತ್ತು ಅಂತ ಅನ್ನಿಸ್ತು. ಅಷ್ಟು ಜನ ಇದ್ದರು. ಸೊ ಹೋಗ್ತಾ ಇದ್ದೀವಿ ಈಗ. ಅಲ್ಲಿಗೆ ಹೋಗಿ ನೋಡಬೇಕು ಎಷ್ಟು ಕ್ಯೂ ಇದೆ ಅಂತ ಹೇಳಿ. ಅಲ್ಲಿ ಕ್ಯೂ ಹತ್ರ ಬಂದ್ವಿ. ಅಲ್ಲಂತೂ ತುಂಬ ಅಂದರೆ ತುಂಬ ಜನ ಇದ್ದರು. ಇಲ್ಲಿಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರನೇ ಇದೆ, ಬಟ್ ಇಲ್ಲಿಂದಲೂ ಕ್ಯೂ ನಿಂತ್ಕೋಬೇಕು. ಇಲ್ಲಿ ಸ್ಪೆಷಲ್ ಅಂದರೆ ವಿಶೇಷ ದಾರಿ ಅಂತ ಏನೋ ಹಾಕಿದ್ದು, ಅಂದರೆ ಒಬ್ಬರಿಗೆ 100 ರೂಪೀಸ್ ಕೊಡಬೇಕು, ಸ್ಪೆಷಲ್ ಎಂಟ್ರಿ ಫೀಸ್ ಅಂತ ಹೇಳಿ. ಆ ಕಡೆನೂ ಹೋಗ್ಬೋದು. ಇನ್ನೊಂದು ಲೈನ್ ಇತ್ತು, ಅಲ್ಲಿ ಅಮೌಂಟ್ ಕೊಡೋ ಆಗಿಲ್ಲ, ಸುಮ್ಮನೆ ಹೋಗ್ಬೋದು. ಬಟ್ ತುಂಬ ರಶ್ ಇತ್ತು ಆ ಕಡೆ ಸೈಡು. ಈ ಕಡೆ ಸೈಡು ಕೂಡ ರಶ್ ಇತ್ತು. ನಾವು ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಮಾಡಿದ್ರು, ಇಬ್ಬರಿಗೆ 200 ರೂಪೀಸ್ ಏನೋ ಕೊಟ್ವಿ. ಈಗ ಇಲ್ಲಿ ಕೌಂಟರ್ ಹತ್ರ ಕೊಡ್ತಾ ಇದ್ದಾರೆ ನೋಡಿ, ಅಲ್ಲೇ ತಗೊಂಡಿದ್ದು. ಇಲ್ಲಿ ತಗೊಂಡ್ರು ಕೂಡ 2 ಅವರ್ ನಾವು ನಿಂತ್ಕೊಂಡ್ವಿ ಕ್ಯೂನಲ್ಲಿ. ಸಿಕ್ಕಾಬಟ್ಟೆ ಜನ ಜಾಸ್ತಿ ಇದ್ದರು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ನೂಕುನುಗ್ಲು ಕೂಡ ಇತ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಹಬ್ಬದ ದಿನ ಬಂದಿದ್ದೀವಲ್ವ, ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನನಗಂತೂ ಕ್ಯೂವಲ್ಲಿ ನಿಂತ್ಕೊಂಡು ನಗು ಬರ್ತಿತ್ತು. ಯಾಕೆ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ ಹೇಳಿ. ನಾರ್ಮಲಾಗಿ ಜನ ಇರ್ಬೋದು ದೇವಸ್ಥಾನದಲ್ಲಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಹೇಳ್ತಿದ್ರು ಜಾಸ್ತಿ ಜನ ಇರ್ತಾರೆ ಅಂತ.
ಬಟ್ ನಾನು ಇಲ್ಲ ಅಷ್ಟೇನು ಜನ ಏನಿರಲ್ಲ ಬನ್ನಿ ಅಂತೇಳಿ ಹೋಗಿದ್ದು. ಬಟ್ ಅಲ್ಲಿ ಜನ ನೋಡಿ ಶಾಕ್ ಆಯಿತು ನನಗೆ. ಮತ್ತು ಶಾಮಿಯಾನ ಕೂಡ ಹಾಕಿದ್ರು, ಬಿಸಿಲಲ್ಲಿ ಜನ ನಿಂತ್ಕೊಳ್ತಾರೆ ಅಂತ. ಅಂದರೆ ಇಲ್ಲೇನು ಅಂದರೆ ಫುಲ್ ಎಲ್ಲ ಸಿಸ್ಟಮ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀಟ್ನೆಸ್ ಆಗಿರ್ಬೋದು, ಮತ್ತು ಅವ್ರ ಕಾರ್ಯವೈಖರಿ ಏನಿರುತ್ತಲ್ವ, ಜನ ನುಗ್ಲು ಆಗಬಾರ್ದು ಅಂತೇಳಿ ಅಲ್ಲಲ್ಲಿ ಸಿಬ್ಬಂದಿ ವರ್ಗಗಳು ಇರ್ತವೆ. ಮತ್ತು ಟೋಕನ್ ಇಸ್ಕೊಳ್ಳೋದಕ್ಕಾಗಲಿ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. 200 ರೂಪೀಸ್ ಕೊಟ್ಟಿದ್ದಕ್ಕೂ ವರ್ತ್ ಅನ್ನಿಸ್ತು. ಅಲ್ಲಿ ಹೋಗ್ಬೇಕಾದ್ರೆ ಫುಲ್ ಎಲ್ಲ ನೆರಳಿನ ವ್ಯವಸ್ಥೆ ಮಾಡಿರು ಭಕ್ತಾದಿಗಳಿಗೆ. ಅಂದರೆ ಬಿಸಿಲಲ್ಲಿ ಕ್ಯೂ ನಿಂತ್ಕೊಳ್ಳೋದಕ್ಕಾಗಲ್ಲಲ್ವ, ಅದಕ್ಕೋಸ್ಕರ ನಿಂತ್ಕೊಂಡು ಇನ್ನೇನೋ 2 ಗಂಟೆ ಆಗೋಯ್ತು ನಾವು ಕ್ಯೂ ನಿಂತು. ಈಗ ದೇವಸ್ಥಾನದ ಹತ್ರ ಬಂದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಬೇಕು ಅಂತ ನನಗೆ ಅನ್ನಿಸ್ತು. ಅಂದರೆ ಫ್ರೀ ಟೈಮಲ್ಲಿ ಬರಬೇಕು, ದೇವಸ್ಥಾನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು. ಇವತ್ತು ಜನ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಸುಮಾರಾಗೆ ನಾನು ವೀಡಿಯೋ ಮಾಡಿಕೊಂಡೆ. ಹೂವಲ್ಲಿ ಸಖತ್ತಾಗಿ ಅಲಂಕಾರ ಮಾಡಿದರು ನೋಡಿ. ಇದು ಒಳಗಡೆ ಎಂಟ್ರೆನ್ಸು. ಇಲ್ಲಿ ಹೋಗ್ತಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವಲ್ಲಿ ಅಲಂಕಾರನ ಅಂತ ಅಂದ್ಕೊಂಡೆ. ವೀಡಿಯೋಸು ಫೋಟೋಸು ಎಲ್ಲ ಆದಷ್ಟು ತೆಗಿಲಿಕ್ಕೆ ಬಿಡ್ತಿರ್ಲಿಲ್ಲ ಅಲ್ಲಿ. ಇದು ಬಂದು ಮಡ್ಲಕ್ಕಿ ಎಲ್ಲ ತಗೊಂಡೋಗಿರ್ತೀವಲ್ವ, ಅದನ್ನ ಹಾಕೊಳ್ಳೋದಕ್ಕೆ ಅಂತೇಳಿ ಅಲ್ಲಲ್ಲಿ ಬಾಕ್ಸ್ ಮಾಡಿದರು. ಮತ್ತು ಬ್ಲೌಸ್ ಪೀಸು ಮತ್ತು ಬೆಲ್ಲ, ಅಕ್ಕಿ, ಬಳೆ ನಾವೇನು ತಗೊಂಡೋಗಿರ್ತೀವಿ ಅದನ್ನು ಇಲ್ಲಿ ಇರ್ತಾರೆ ಸಿಬ್ಬಂದಿಗಳು. ಅವರು ಕೆಲಸ ಮಾಡ್ತಿರ್ತಾರಲ್ವ, ಅವರು ತಗೊಳ್ತಾ ಇರ್ತಾರೆ. ಮತ್ತು ಅಲ್ಲೂ ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ದೇವಸ್ಥಾನದ ಒಳಗಡೆ ಕೂಡ ನೋಡಿ ಈ ಥರ. ಬಟ್ ಫೋಟೋಸು ವೀಡಿಯೋಸು ತೆಗಿಬಾರ್ದು ಅಂತ ಹೇಳ್ತಾಯಿದ್ರು. ಅಲ್ಲಿ ಎಲ್ಲ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ನಾವು ಹಾಗೆ ಮುಂದೆ ಹೋದ್ವಿ. ನೋಡಿ ಲೆಫ್ಟ್ ಸೈಡ್ ಇರೋರು ಅವ್ರು ಅಮೌಂಟ್ ಕೊಟ್ಟಿಲ್ಲ ಅಂತ ಇರ್ತಾರಲ್ಲ, ಅವ್ರು ಬಂದಿದ್ದು. ಅದು ಆ ಕಡೆ ತುಂಬ ರಶ್ ಇತ್ತು, ಅಂದರೆ ಬೇಗ ಹೋಗೋಕ್ಕಾಗ್ತಿರ್ಲಿಲ್ಲ. ಈ ಕಡೆ ನಾವು ಬಂದಿದ್ದ ಸೈಡು ಸ್ವಲ್ಪ ಫ್ರೀ ಇತ್ತು ಅಂತ ಅನ್ನಿಸ್ತು. ಮತ್ತು ಒಳಗಡೆ ಪೂಜೆ ಮಾಡ್ಕೊಡಲ್ಲಲ್ವ, ಇಲ್ಲೇ ಎಲ್ಲ ಬಾಳೆಹಣ್ಣು ಎಲ್ಲ ಕೊಟ್ಬಿಟ್ಟು ಹೋಗಬೇಕು. ಇದು ದೇವಸ್ಥಾನದ ಎಂಟ್ರಿ. ನೋಡಿ ಇಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಪೊಲೀಸ್ ಎಲ್ಲ ಇದ್ರಲ್ವ, ವೀಡಿಯೋ ಮಾಡಬಾರ್ದು, ಮೊಬೈಲೆಲ್ಲ ಆಫ್ ಮಾಡಿ ಅಂತ ಹೇಳ್ತಿದ್ರು. ಹಾಗೆ ಅವ್ರಿಗೆ ಕಾಣದೆ ಸ್ವಲ್ಪ ಮಾಡಿಕೊಂಡೆ. ಆದರೂ ಪೂರ್ತಿ ದೇವಿ ದರ್ಶನ ಸಿಗಲಿಲ್ಲ, ಮೊಬೈಲ್ ಕ್ಯಾಪ್ಚರ್ ಆಗಲಿಲ್ಲ. ಬೇಗ ಹೋಗಿ ಅಂತೇಳಿ ಕಳಿಸ್ತಾಯಿದ್ರು. ಇದು ಬಂದು ದೇವಸ್ಥಾನದ ಹಿಂದಗಡೆ, ಅಲ್ಲಿ ದರ್ಶನ ನಾವು ಮಾಡಿಕೊಂಡು ಬಂದ್ವಿ ಮುಂದಗಡೆಗೆ. ಸಖತ್ತು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಾನು ಇಷ್ಟು ಜನದಲ್ಲಿ ಕ್ಯೂ ನಿಂತ್ಕೊಂಡು ಹೋಗಿದ್ದೇ ಇಲ್ಲ ಯಾವ ದೇವಸ್ಥಾನದಲ್ಲೂ. ಫಸ್ಟ್ ಟೈಮ್ ಇಷ್ಟು ದೂರ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದ್ದು. ಅಂದರೆ PUCಲಿ ನಾವು ಟೂರ್ ಹೋದಾಗ ಧರ್ಮಸ್ಥಳದಲ್ಲಿ ಈ ಥರ ಕ್ಯೂ ಅಲ್ಲಿ ನಿಂತಿದ್ದು. ಅದು ಬಿಟ್ಟರೆ ಇಷ್ಟು ವರ್ಷಕ್ಕೆ ಇವತ್ತಲೇ ಇಷ್ಟೊಂದು ಜನನ ನೋಡಿದ್ದು. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಹಬ್ಬ ಅಂತೇಳಿ ಒಂದು ಪ್ಲೇಸ್ ಸಿಕ್ತು, ಅಲ್ಲಿ ಸಾಕು ಅಂತೇಳಿ ಕೂತ್ಕೊಂಡಿದ್ದೆ. ನಮ್ಮ ಮನೆಯವರು ಸ್ವಲ್ಪ ಫೋಟೋ ಬೇಕಿತ್ತು, ಲಕ್ಷ್ಮಿ ಫೋಟೋ ಅಂತ ತಗೊಂಬರಕ್ಕೆ ಹೋಗಿದ್ದು. ಅದೆಲ್ಲ ಆದಮೇಲೆ ಊಟದ ಹಾಲಿಗೆ ಅಂತೇಳಿ ಬಂದ್ವಿ, ಊಟ ಮಾಡೋಣ ಅಂತ ಹೇಳಿ. ಇಲ್ಲೂ ನೋಡಿ ಎಷ್ಟೊಂದು ಜನಕ್ಕೆ ಅನ್ನದಾಸೋಹ ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲೊಂದು ನನಗೆ ಇಷ್ಟ ಆಗಿದ್ದೇನು ಅಂದರೆ, ಅವರು ಊಟ ಮಾಡಿದ ಪ್ಲೇಟು ಮತ್ತು ಲೋಟ ಅವರವರೇ ತೊಳೆದು ಇಡೋ ಥರ ಸಿಸ್ಟಮ್ ಇದೆ. ಅಂದರೆ ಇದೊಂಥರ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾವು ಊಟ ಮಾಡಿದ ತಟ್ಟೆ ನಾವೇ ತೊಳೆದಿಟ್ಟು ಬರಬೇಕು. ನೋಡಿ ಇಲ್ಲೊಂದು ಪಾಪು ಇತ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ನಾನು ವೀಡಿಯೋ ಮಾಡಿಕೊಂಡೆ. ಬಟ್ ಅವ್ರು ಯಾವ ಊರು ಅಂತ ಗೊತ್ತಿಲ್ಲ. ಪಾಪು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲಂಗ ಬ್ಲೌಸಲ್ಲಿ, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಊಟ ಎಲ್ಲ ಮಾಡಿಕೊಂಡು ಶಾಪಿಂಗ್ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ, ತುಂಬ ರೇಟ್ ಜಾಸ್ತಿ ಇತ್ತು. ಈಗ ನಾವಿಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ವಲ್ವ, ಇಲ್ಲಿಗೆ ಬಂದ್ವಿ. ಈಗ ಮನೆ ಹತ್ರ ಹೋಗೋಣ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಒಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.